ಕೋಣದಂತ ಮೈಯ ಹೊತ್ತನೋ. ನಾನು ಕೋಣದಾಗಿದ್ದೇನಾ? ನೀವೇನ್ ನೋಡ್ಲಿಕ್ಕೆ ಕಡಿಮೆ ಇಲ್ಲ. ನೀವು ದಿವಸಕ್ಕೆ 3 ಬಾರಿ ಊಟ ಮಾಡೋದು ನೋಡಿದ್ರೆ ಹಾಕೊಂಡ್ರೆ ಮಂಡಿ ಬಿಸಿ ಆಗಿದೆ ಈಗ. ನೀವೆಲ್ಲ ಹೀಗೆ ಹೇಳಿ ನನಗೆ ಈಗ ಒಂದು ಹೊತ್ತು ಊಟವೇ ಸೇರುವುದಿಲ್ಲ ಮತ್ತೆ. ಪಾಪ ಊಟ ಸೇರುವುದೇ ಇಲ್ಲ ಅವರಿಗೆ. ದಿವಸ ಫಲಹಾರ ಇಷ್ಟಿಷ್ಟು ಅವಲಕ್ಕಿ ಪಂಚಗಜ್ಜೆ ಅಲ್ಲ ಭಕ್ತರಿಗೆ ಒಂಚೂರಲ್ಲ ಪೂರ್ತಿ ಇವರಿಗೆ. ಯಾರ ಇವತ್ತು ಮಾಡಿ? ಇವತ್ತು ಯಾರು ಪೂಜೆ ಮಾಡ್ರು ಅವಲಕ್ಕಿ ನಿಮಗೆ ಅಲ್ಲ. ಮೊಸರು ಉಂಟನ ಬಾಯಿ ಬರ್ಸ್ಕೊಳ್ಳಿ ಅದು. ಆ ಸಣ್ಣ ಕಥೆಯ ಪುಟ್ಟಿ, ಆ ಚಿನ್ನದಂತ ಗಟ್ಟಿ, ಆ ಕಣ್ಣ ಮೂಗು ಮುಟ್ಟಿ, ಆ ಕೆನ್ನೆ ಮೇಲೆ ತಟ್ಟಿ. ಈ ಸಾಹಿತ್ಯ ಇನ್ನೊಮ್ಮೆ ಹೇಳಿ. ಇದೆಯಾ? ಆ ಕಣ್ಣ ಮೂಗು ಮುಟ್ಟಿ, ಆ ಕಣ್ಣ ಮೂಗು ಮುಟ್ಟಿ. ಮೇಲೆ ಅಪ್ಪ ಇದ್ದಾರೆ ಅಲ್ಲಿ. ಅಪ್ಪ ಮೇಲೆ ಇದ್ದಾರೆ ನನ್ನ. ಯಾರು ನೋಡಿ ಹೇಳಿಲ್ಲ. ಅದು ನಮ್ಮ ಗುರುಗಳ ಶೈಲಿ. ಗುರುಗಳ ಶೈಲಿಯ ಹೇಳ್ತಾ ಹೇಳ್ತಾ ಹಿಂದೋಗ್ಬೇಕಷ್ಟೇ. ನೋಡಿ ಹೇಳಿಲ್ಲ ಎಂತ ಕಾಣುದಿಲ್ಲ ಮರ ಇವತ್ತಂತ ಎಂತದ್ದು ಕಾಣುದಿಲ್ಲ. ಕಾಣುದು ಹೇಗೆ? 12 ತಿರುಗಿ ಕರ ಇಲ್ಲಿ ಕಾಣುದಿಲ್ಲ ಹೇಳಿ. ಒಳ್ಳೆ ಹೇಳ್ಕೊಂಡೆ ಒಳ್ಳೆ ಮಾತ ನಿನ್ ಜಾಗ ಹೋಗ್ತೇನೆ ನೀನ. ನಮ್ ಜಾಗದ 6 ಉಳಿತದ. ನೀವು ಹೋಗಿ ಇವತ್ತು. ಆ ಕಣ್ಣ ಮೂಗು ಮುಟ್ಟಿ, ಆ ಕೆನ್ನೆ ಮೇಲೆ ತಟ್ಟಿ, ಬಣ್ಣ ಬಳಿದು ಮಂಗ ಮಾಡೋದು ಸದಾನಂದ. ಬಣ್ಣ ಬಳಿದು ಮಂಗ ಮಾಡೋದು ಜಾಡದಲ್ಲಿ ಕಾಣದಿದ್ದನು ಸದಾನಂದ. ಕಾಣದಂತೆ ಕೈಯ ಕೊಡುವನು ಸದಾನಂದ. ಕಾಣದಂತೆ ಕೈಯ ಕೊಡುವನು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತಾ? ಪರಿಚಯ ಆಗ್ಲಿಲ್ಲ. ಯಾಕೆ ಕಾಣ್ತಾ ಇದ್ದೇನೆ? ನೋಡಿದ್ರೆ ಈಗಷ್ಟೇ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಮಹೋನ್ನತವಾದಂತ ಒಂದು ಪದವಿಯನ್ನು ಪಡೆದುಕೊಂಡು ಅಲ್ಲಿಂದ ಮನೆಗೆ ಹೋಗಿ ಅಂಗಿ ಒಂದು ಕಳಚೆ ಹಾಕೊಂಡು ಇಲ್ಲಿ ಬಂದಕೊಂಡು 100ಕ್ಕೆ 100 ಸತ್ಯ ಕಳ್ಸಕ್ಕೆ ಬಂದೆ. ಶಕ್ಕೆ ಉರಿ ಮರ ಯಾರು? ಹೌದು, ನೀವು ಹೇಳಿದ ಹಾಗೆ ಪಡ್ಕೊಂಡು ಬಂದದ್ದು ಹೌದು. ಯಾರು ಗೊತ್ತಾಯ್ತಾ? ಯಾರೇ? ಸಾಹಿತ್ಯ ರತ್ನಾಕರ ಸದಾನಂದ. ಅಯ್ಯೋ ಅದ್ರೊಳಗೆ ಹೆಸರು ಯಾವ್ದು ಮರ? ಸದಾನಂದ ಉಳಿದಿದ್ದ ಬಂದಂತ ಬಿರುದು ಭಾವನೆಗಳು. ಹೌದಾ? ನೀವು ಕೇಳಿದ್ರಲ್ಲ ಇದನ್ನು ಪಡ್ಕೊಂಡು ಬಂದದ್ದ ಅಂತ ಹೇಳಿ. ಹೌದಾ? ಇತ್ತೀಚೆಗೆಲ್ಲ ಹಾಗೆ ಆಗಿದೆ. ಮೊದಲಲ್ಲಿ ಹೇಗಿತ್ತು ಕೇಳಿದ್ರೆ ಈ ಸಮ್ಮಾನಕ್ಕೂ ಪ್ರಶಸ್ತಿಗೂ ಮಾನದಂಡ ಅಂತ ಇರ್ತಿತ್ತು. ಮಾನದಂಡ ಅಂದ್ರೆ ಏನು? ಪಡೆಯುವ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿದ್ದಾನೆ, ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ, ಏನು ಸಾಧನೆ ಮಾಡಿದ್ದಾನೆ ಎನ್ನುವುದನ್ನ ಕಲೆ ಹಾಕಿ ಅವನು ಸಮ್ಮಾನವೋ ಪ್ರಶಸ್ತಿಯೋ ಕೊಡ್ತಿದ್ರು ಆಗ್ತಾ ಇತ್ತು. ಅದಕ್ಕೆ ಮಾನದಂಡ ಅಂತ ಹೇಳುವುದು. ಈಗ ಮಾನವ ದಂಡ ಆಗ್ತಾ ಉಂಟು. ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಹೆಸರು ಮಾಡಿದ್ರೆ ಸಾಕು, ಪುರುಷೊತ್ತೇ ಇಲ್ಲ. ಮಾನವ ವರ್ಷ ಅವನಿಗೆ ಸಮ್ಮಾನ, ಅಭಿಮಾನಿಗಳ ಬಳಗ ಬೆಳೆದೋಯ್ತು. ಹೌದಪ್ಪ, ಹಾಗಾಗಿ ಹೇಳಿದ್ದಾನೆ. ಆದ್ರೆ ಇವತ್ತಾದ ಸಮ್ಮಾನ ಉಂಟು ನೋಡಿ, ಅರ್ಥಪೂರ್ಣ ಸಮ್ಮಾನ ಆಗಿದೆ, ಪ್ರಶ್ನೆ ಇಲ್ಲ. ಹೌದು, ಅದು ಒಪ್ಕೊಳ್ಳೇಬೇಕು ನೋಡಿ. ಆಗ ಆದ್ರೂ ಬೇಸರ ಆಗುದಿಲ್ಲ. ಹಾಗಾಗಿ ಹೇಳಿದ್ದು ನಮ್ಗೆ ಯಾರು ಕೊಡುದಿಲ್ಲ ಅಂತ ಗೊತ್ತಾಯ್ತೇ ಇಲ್ವಾ? ನಾನೇ ಒಂದು 5,000 ಕೊಟ್ಟು ಒಂದು ಕೊಡಿ ಮಾರ್ರೆ ಅಂತ. ಏ ದೇವ್ರೆ, ಅದ್ರ ಕತೆ ಅಲ್ಲಿ ಬಂತಾನ ಮರೆಯ. ಹೇಳಿದ್ರೆ ಸುಖ ಇಲ್ಲ ಸ್ವಾಮಿ. ಇನ್ಯಾರಾದ್ರೂ ಇದನ್ನ ತಗೊಂಡ್ರಂದ್ರೆ ಅದಲ್ಲ. ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಾದ್ರೆ ಒಂದು ಶ್ರೀಮಂತನಾಗಿರ್ಬೇಕು, ಇಲ್ಲ ಪ್ರಚಾರದಲ್ಲಿ ಇರ್ಬೇಕು ನೋಡಿ. ಹೆಸರು ಮಾಡಿದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಅದು ಖಂಡಿತ. ಅದಕ್ಕೆ ಉದಾಹರಣೆ ಬೇರೆ ಯಾರು ಬೇಡ, ನಿಮ್ಮನ್ನೇ ತಗೊಳ್ಳುವ. ನಂದೆ ಅಂತದ ಕಳೆದ ವರ್ಷ ನಿಮ್ಮ ಬಗ್ಗೆ ನಾನೇ ಪ್ರಚಾರ ಮಾಡಿದವ. ನೀವು ಒಳ್ಳೆ ಪೂಜೆ ಭಟ್ರು ಅಂತೇಳಿ ಹಾಗೆ ಪ್ರಚಾರ ಮಾಡಿದ್ದು. ಈ ವರ್ಷ ನೀವು ಪುರುಷೋತ್ತು ಉಂಟಾ? ಎಲ್ಲರೂ ಸತ್ಯಾಂಗಕ್ಕೆ ಗಣಹೋಮ, ವಾಸ್ತು ಪೂಜೆ, ವೈಕುಂಠ, ಭೋಜ್ಯ ಪೂರ್ತಿ ನಿಮ್ದೆ. ಆಯ್ತಲ್ಲ, ಇನ್ನು 1 ತಿಂಗಳು ಎಂತದ್ದು ಇಲ್ಲದೆ ಹಸ್ತ ಬಂತು ಅಂತ ತಲುಪಿಸಿ ನಿಮಗೆ. ಹಾಗೆ ಒಳ್ಳೆ ಸಂಪಾದನೆ ಆಗಿದೆ ಮಾರಾಯ ಅಂತ ನೀವು ಹೇಳಿದ್ರಿ. ಆಗಿದೆ ಅಂತ ಹೇಳಿದ್ರಿ ಬಿಟ್ರೆ ಅದ್ರಲ್ಲಿ ಸ್ವಲ್ಪ ಕೊಡುವಂತ ವಿಚಾರ ಮಾಡಿದ್ರ? ನೀನು ಮಾರ ಬ್ರಹ್ಮಸ್ವ ಮುಟ್ಟುದು ಬಿಡು, ಕಣ್ಣೆತ್ತಿ ನೋಡುವುದಿಲ್ಲ. ನಿಂಗೆಲ್ಲ ಎಂತ ಕೊಡುದು? 100ಕ್ಕೆ 100 ಸತ್ಯ. ಬ್ರಹ್ಮಸ್ವ ಮುಟ್ಟುವುದಿಲ್ಲ, ಕಣ್ಣೆತ್ತಿ ನೋಡುವುದೂ ಇಲ್ಲ. ಅದೇ ಬ್ರಾಹ್ಮಣರು ಮನಸ್ಸು ಮಾಡಿ ಬ್ರಹ್ಮ ಪ್ರಸಾದ ಅಂತ 5 ಲಕ್ಷ ಕೊಟ್ರೆ ತಗೊಳ್ಳಿ, ಒಳ್ಳೆ ಗುಣ ಉಂಟು. 5 ಲಕ್ಷ ಕೊಡುವ ಹಣ ಯಾರಿಗೆ ಬೇಡ ಸ್ವಾಮಿ. ಹಾಗೆ ಅಂತ ಹೇಳಿದ್ದಾನು. ಯಾಕೆ ಈ ಮಾತು? ಪ್ರಚಾರ ಅಂತ ಹೇಳಿದ್ರೆ ಹೇಗೆ ಕೇಳಿದ್ರೆ ಮೊದಲಲ್ಲಿ ಹೇಗಿತ್ತು? ನಿಮ್ಮ ಕಲೆಯನ್ನು ನಮ್ಮ ಕಲೆಯನ್ನು ನೋಡಿದ ಅಭಿಮಾನಿ ಒಬ್ಬ ಸಂತೋಷ ಪಟ್ಟು ಅವನೇ ಪ್ರಚಾರ ಮಾಡ್ತಾ ಇದ್ದ. ಇಂಥ ಒಬ್ಬ ಕಲಾವಿದ ಹೀಗಿದ್ದ ಅಂತ ಹೇಳಿ. ಈಗ ಹಾಗಲ್ಲ, ಅವ್ರದ್ದನ್ನು ಅವರೇ ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ. ಅನುಕೂಲ ಅಷ್ಟು ಉಂಟಲ್ಲ ಈಗ. ಇವತ್ತು ಕೃಷ್ಣನಾಗಿ, ಇವತ್ತು ಕಂಸನಾಗಿ ಅವ್ರದ್ದವರೇ ಹಾಕೊಂಡು ಅವರೇ ಪ್ರಚಾರ ಕೊಟ್ಕೊಂಡು ಅದು ಒಳ್ಳೇದು ಉಂಟಂತೇಳಿ ಮತ್ತು ಅವರು ಬಹಳ ಜನ ಇದ್ದಾರೆ, ಹಂಚಿಕೊಳ್ಳುವವರು ಇದ್ದಾರೆ. ಅದಕ್ಕೆ ಹೇಳಿದ್ ನಾನು. ಹಾಗಾಗಿ ಸಾಹಿತ್ಯ ರತ್ನಾಕರ ಹೇಳಿ ಯಾರು ಕೊಟ್ಟದ್ದಲ್ಲ, ನಾನೇ ಹೇಳ್ತಾ ಇದ್ದೆ. ಅರಮನೆಯಲ್ಲಿ ಕೆಲಸ, ಇರ್ಲಿಕ್ಕೆ ಬಾಡಿಗೆ ಮನೆ. ಅಯ್ಯೋ ಪಾಪ, ಬೇಸರ ಮಾಡಬೇಡಿ. ಯಾಕೆ ಹೇಳಿ? ಬಾಡಿಗೆ ಮನೆ ಪಾಪ ಹೇಳುದು ಯಾರಿಗೆ? ಕಷ್ಟಪಟ್ಟು ತಿಂಗಳ ಕೊನೆಯಲ್ಲಿ ಬಾಡಿಗೆ ಕೊಡುವವನಿಗೆ. ನಾನು ಇವತ್ತವರೆಗೆ ಹೊಂದಾಣೆ ಕೊಡ್ಲೂ ಇಲ್ಲ, ಕೊಡುವುದೂ ಇಲ್ಲ. ನನಗೆ ಮನೆ ಕೊಟ್ಟ ಯಜಮಾನ ಅಂತವನೇ ಜಿಪುಣಾಗ್ರೇಸರ, ಬಾಯಿಗೆ ನೀರು ಹಾಕುದಿಲ್ಲ ಅವನು. ಎಲ್ಲಿವರೆಗೆ ಕೇಳಿದ್ರೆ ತಿಂಗಳ ಕೊನೆಯಲ್ಲಿ ಸರಿಯಾಗಿ ಬರ್ತಾನೆ,
ಬಾಡಿಗೆ ಕೇಳಲಿಕ್ಕೆ. ಅವ ಬಂದಾಗ ನಾನೊಂದು ಕತೆ ಹೇಳಿಬಿಡುದು. ನನ್ನ ಕತೆ ಅವ್ ಕೇಳದ್ನ ತಲೆ ಮಕ್ಕಳು ಹೋಗ್ತಿರ್ತ. ಹಾಗೆ ಏನೇ ಇರಲಿ ಸ್ವಾಮಿ, ಏನೂ ಸಿಗಲಿಲ್ಲ ಅಂತಲ್ಲ, ಇದು ಒಂದೊಂದೇ ಸಿಕ್ಕಿತ್ತು. ಹುಲಿ ಉಗುರ ಹೌದು, ಹಿಡಿದು ಒಳಗೆ ಹಾಕ್ತಾರ ನೋಡಿ. ನಿನ್ನ ಒಳಗೆ ಹಾಕೋರ್ ಮೊದಲು ಕೇಳುದಂತದ್ದು, ಇದು ನನಗೆ ಎಲ್ಲಿಂದ ಬಂತಪ್ಪ, ನಿನ್ನ ಅಪ್ಪ ಕೊಟ್ಟನೋ, ಅಜ್ಜ ಕೊಟ್ಟನೋ, ಮುತ್ತಾತ ಕೊಟ್ಟನೋ ಕೇಳುದಲ್ವಾ. ನನಗೆ ಮನುಷ್ಯರು ಕೊಟ್ಟದ್ದೇ ಅಲ್ಲ, ನನಗೆ ಹುಲಿಯೇ ಕೊಟ್ಟದ್ದು. ಹುಲಿಯ ಎಲ್ಲಿ ಹುಲಿ ಮರದ? ಬೇಡೂರು ಹುಲಿ. ತಗಲೇ ಇಲ್ಲಲ್ಲ, ನಾನು ಹಾಕೊಂಡು ತಿರ್ಗಿದೆ ಅಂತ ನೀವು ಹಾಕೊಂಡು ತಿರ್ಗಬೇಡಿ. ನಮ್ಮಲ್ಲಿ ಕೆಲವರ ಹತ್ರ ಎಲ್ಲ ಮೊದಲು ಹುಲಿ ಊರಿದ್ದಿತ್ತು. ಪಾಪ ಇಷ್ಟು ಅಪ್ಪ ಮಾಡಿ ಬಂಗಾರದ ಕಟ್ಟಿಸ್ಕೊಂಡು ಹೀಗೆ ಹಾಕೊಂಡು ತಿರುಗ್ತಾ ಇದ್ರು. ಈಗ ಅದು ಎಲ್ಲಿ ಹೋಯ್ತಂತಿಲ್ಲ, ಪೆಟ್ಟಿಗೆ ಒಳಗೆ ಹೀಗಂತ ಉಂಟದು. ಇರ್ಲಿ ಬಿಡಿ, ಏನೇ ಇರಲಿ, ಸಂಪಾದನೆ ಹೊರಟ ಅವ್ರಿಗೆ ಮುಖ ನೋಡಿ ಆಚೆ ಉಳ್ಕೊಂಡ್ರಿ ನೀವು. ಇದ್ರೆ ನಿಮ್ಮ ಬ್ರಹ್ಮಸ್ವ ಕೈ ಕೊಡ್ತೇನೆ.